ಸ್ಟ್ಯಾಂಡ್ ಅಪ್ ಪೆಡ್ಲಿಂಗ್ ಅಂದರೆ ಅದೊಂದು ವಾಟರ್ ಸ್ಪೋರ್ಟು, ಆಮೇಲೆ ಜೊತೆಲೇ ಅದೊಂದು ನೇಚರ್ ಸ್ಪೋರ್ಟು ಅಲ್ವಾ. ನೇಚರ್ ಅಂತ ಅಂದರೆ ಅದರಲ್ಲಿ ಸಿ, ಅದರಲ್ಲಿ ವಿಂಡು, ಅದರಲ್ಲಿ ಸನ್ನು, 3 ಎಲಿಮೆಂಟ್ಸ್ ಇನ್ವಾಲ್ವ್ ಆಗಿದೆ ಅಲ್ವಾ. ಸೊ ಒಂದೊಂದ್ಸತಿ ನೇಚರ್ ಕಡೆಯಿಂದನೂ ಪರಿಣಾಮಗಳು ಬರುತ್ತೆ ಸ್ಪೋರ್ಟ್ಸ್ ಮೇಲೆ. ನೀವು ಈ ಸ್ಪೋರ್ಟ್ ಆಡಬೇಕಾದ್ರೆ ಈ ಥರ ನೇಚರ್ ಕಡೆಯಿಂದ ಏನು ಚಾಲೆಂಜಸ್ ಬಂತು ನಿಮಗೆ? ಸೊ ಒನ್ ಆಫ್ ದ ಮೋಸ್ಟ್ ಬ್ಯಾಡ್ ಇನ್ಸಿಡೆಂಟ್ ಆಫ್ ಮೈ ಲೈಫ್ ವಾಸ್, ನಾನು ಆ್ಯಕ್ಚುಲಿ ವೆದರ್ ರಿಪೋರ್ಟ್ ಅಷ್ಟು ಚೆನ್ನಾಗಿ ಚೆಕ್ ಮಾಡಲಿಲ್ಲ ನ್ಯಾಷನಲ್ಸ್ ಹೋಗಿ ಕಾಂಪೀಟ್ ಮಾಡುವಾಗ. ಸೊ ಇದು ಚೆನ್ನೈಯಲ್ಲಿ ಆಗಿದ್ದು. ಸೊ ದೆ ವಾಸ್ ಒನ್ ಬಿಗ್ ವೇವ್ ದ್ಯಾಟ್ ಕೇಮ್ ಆ್ಯಂಡ್ ನಾನು ನೀರಲ್ಲಿ ಬಿದ್ದು ನನಗೆ ಕಲ್ಲು ಹೊಟ್ಟೆಗೆ ತಾಗಿ, ಸೊ ಅದೊಂದು ಇನ್ಸಿಡೆಂಟ್ ಆಗಿತ್ತು. ಸೊ ನನಗೆ ಆ ಒಂದು ಇನ್ಸಿಡೆಂಟಲ್ಲಿ ಏನಾಯ್ತಂದರೆ, ನೋ ಮ್ಯಾಟರ್ ಹೌ ವೆಲ್ ಯು ಆರ್ ಎಟ್ ದ ಸ್ಪೋರ್ಟ್, ನೆವರ್ ಬಿ ಓವರ್ ಕಾನ್ಫಿಡೆಂಟ್ ವೆನ್ ಯು ಆರ್ ಇನ್ ದ ಸಿ. ಕರೆಕ್ಟ್. ಸೊ always like safety wise you have to be like always perfect anta helboku, and you need to have a good crew with you, like who can help you, because I still remember nange adu incident agoga, because there were people in the land who were good at the sport who came and helped me and rescue madidru. Okay, ತುಂಬಾ ಜಾಸ್ತಿ ಏಟಾಗಿತ್ತಾ? ಸ್ವಲ್ಪ, but I had a very bad after effect anta helbodu. Adu injury is a lot alva. Force is a lot. And 5 days after that injury I went and competed in the nationals, won gold, which I will give credits to, I think, all the training and the prayers of my parents. Nice. But that one injury really humbled me that ತುಂಬ ಜಾಗ್ರತೆಯಲ್ಲಿ ಇರಬೇಕು. ಲೈಕ್ ಆಲ್ವೇಸ್ ಗೊತ್ತಿತ್ತು ಜಾಗ್ರತೆ ಇರಬೇಕು, ಬಟ್ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ಸೊ ಸ್ಟ್ಯಾಂಡಪ್ ಪ್ಯಾಡ್ಲಿಂಗ್ ಮಾಡುವಾಗ ತುಂಬ ಎಲಿಮೆಂಟ್ಸ್ ಇನ್ವಾಲ್ವ್ ಆಗಿ, ನೀವು ಆಲ್ರೆಡಿ ಹೇಳಿದ್ರು. ಬಟ್ ವಿಂಡ್ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್. ವೇವ್ಸ್ ಮತ್ತೆ ಹೈ ಟೈಡ್ ಲೋ ಟೈಡ್ ಅಂತ ಇರ್ತದೆ. ಸಮುದ್ರದ್ದು ನೀರು ಜಾಸ್ತಿ ಆಗೋದು ಕಮ್ಮಿ ಆಗೋದು. ಸೊ ದೇರ್ಸ್ ಅ ವಾಟರ್ ಕರೆಂಟ್ ದಟ್ ಈಸ್ ಇನ್ವಾಲ್ವ್ಡ್. ಸೊ ಜಾಸ್ತಿ ಆಗೋಗ ನೀರು ಸಮುದ್ರದಿಂದ ಬೀಚ್ ಹತ್ರ ಒಂದು ಕರೆಂಟ್ ವಾಟರ್ ಮೂವ್ಮೆಂಟ್ ಇರ್ತದೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ಕರೆಂಟ್ ಇನ್ ಸಿಂಪಲ್ ಲ್ಯಾಂಗ್ವೇಜ್. ಸೊ ಅಗೇನ್ ಲೋ ಟೈಡ್ ಆಗುವಾಗ ಬೀಚ್ ಸೈಡಿಂದ ಸಮುದ್ರ ಸೈಡ್ ವಾಟರ್ ಮೂವ್ಮೆಂಟ್ ಆಗ್ತದೆ. ಸೊ ದೇರ್ಸ್ ಅ ಲಾಟ್ ಆಫ್ ಥಿಂಗ್ಸ್. ಸೊ ಇದೆಲ್ಲ ಸೊ ನನಗೆ ತುಂಬ ಜನ ಕೇಳ್ತಾರೆ ಸ್ಟ್ಯಾಂಡಪ್ ಪ್ಯಾಡ್ಲಿಂಗ್ ಕಲೀಲಿಕ್ಕೆ ಎಷ್ಟು ಟೈಮ್ ಬೇಕು ಅಂತ. ವೆರಿ ಸಿಂಪಲ್. ಆ್ಯಂಡ್ ಐ ವಾಸ್ ಲೈಕ್, ಅದು ಇಷ್ಟು ದಿನ ಅಂತ ಅಲ್ಲ. ದಟ್ ಈಸ್ ಸಮಥಿಂಗ್ ದಟ್ ಕಮ್ಸ್ ವಿತ್ ಪ್ರಾಕ್ಟೀಸ್, ವಿತ್ ಎಕ್ಸ್ಪೀರಿಯನ್ಸ್. ನನಗೆ ಹೇಳ್ಕೊಡ್ಬೋದು 7 days ಅಲ್ಲಿ ಇದೆಲ್ಲ, ಬಟ್ ದಿಸ್ ಇಸ್ ಸಮಥಿಂಗ್ಸ್ ಯು ಫೀಲ್ ಆ್ಯಂಡ್ ಲರ್ನ್. ನೀವು ಬೀಚಲ್ಲಿ ವಾಕ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ನೀವು ಟೂರ್ನಮೆಂಟ್ಗೆ ಹೋಗ್ತಾ ಇದ್ದೀರಾ, ಅಲ್ಲಿ ನೀವು ನೋಡಿದ ತಕ್ಷಣ, ಸಮುದ್ರ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತಾ ಲೋ ಟೈಡು, ಕರೆಂಟ್ ಹೇಗಿದೆ, ಇದನ್ನ ಹೇಗೆ ಮ್ಯಾನೇಜ್ ಮಾಡಬೇಕು, ಅಂದರೆ ಬೇರೆ ಬೇರೆ ಕರೆಂಟ್ಸ್ಗೆ ಬೇರೆ ಬೇರೆ ಸ್ಟೈಲ್ಸು ಆ ಥರ ಅದನ್ನೆಲ್ಲ ಸೈಂಟಿಫಿಕ್ ಆಗಿ ನೀವು ಕಲ್ಸ್ಕೊಡ್ತಾರ, ನೀವು ಕಲ್ತಿರ್ತೀರಾ? ಕಲಿಸ್ತೇವೆ. ಆ್ಯಂಡ್ ನ್ಯೂ ಸೊ ಯೂಶ್ವಲಿ ನಮ್ದೊಂದು ಹೋಮ್ ಬ್ರೇಕ್ ಅಂತ ಇರ್ತದೆ. ನನಗೆ ಹೋಮ್ ಬ್ರೇಕ್ ಒಂದು ಮುಲ್ಕಿ, ಬಿಕಾಸ್ ನಾನು ಅಲ್ಲಿ ಹುಟ್ಟಿ ಬೆಳೆದದ್ದು. ನೆಕ್ಸ್ಟ್ ಇಸ್ ಉಡುಪಿ, ಬಿಕಾಸ್ ಐ ಲಿವ್ ಇನ್ ಉಡುಪಿ ನಾವು. ಮೈ ಸ್ಕೂಲ್ ಇಸ್ ಇನ್ ಉಡುಪಿ. ಸೊ ನಂಗೆ ತುಂಬ ಡೇಂಜರ್ ಝೋನ್ ಎಲ್ಲಿ, ಇಲ್ಲಿದ ಎಲಿಮೆಂಟ್ಸ್ ಎಲ್ಲಿ, ಅದೆಲ್ಲ ಗೊತ್ತಿರ್ತದೆ. ಬಟ್ ವೆನ್ ಐ ಗೋ ಟು ಅ ನ್ಯೂ ಪ್ಲೇಸ್, ದ ಫಸ್ಟ್ ಥಿಂಗ್ ಇಸ್ ಮೇಕ್ ಅ ಲೋಕಲ್ ಆಸ್ ಅ ಫ್ರೆಂಡ್. ಅವ್ರಿಗೆ ಅಲ್ಲಿದು ನೀರ್ ಬಗ್ಗೆ ತುಂಬ ಗೊತ್ತಿರ್ತದೆ. ಸೊ ದ್ಯಾಟ್ ಈಸ್ ಒನ್ ಥಿಂಗ್. ಸೊ ಅದು ನಾವು ತುಂಬ ಕಲಿತೇವೆ. ಆ್ಯಂಡ್ ದೆನ್ ನಾವು ವಿ ಹ್ಯಾವ್ ವೆಬ್ಸೈಟ್, ಅದರಲ್ಲಿ ತುಂಬ ಇನ್ಫಾರ್ಮೇಶನ್ ಇರ್ತದೆ. ಸೊ ವೆದರ್ ಪ್ರೆಡಿಕ್ಟ್ ಮಾಡ್ಬೋದು, ನೀರ್ ಪ್ರೆಡಿಕ್ಟ್ ಮಾಡ್ಬೋದು, ವೇವ್ಸ್ ಇದು ಸೈಜ್ ಪ್ರೆಡಿಕ್ಟ್ ಮಾಡ್ಬೋದು. ಸೊ ಅಷ್ಟೆಲ್ಲ ಇನ್ಫಾರ್ಮೇಶನ್ ನಮಗೆ ಸಿಗ್ತದೆ. ಟೂರ್ನಮೆಂಟ್ ಆಡಬೇಕಾದ್ರೆ ಅವರು ವೆದರ್ ಚೆಕ್ ಮಾಡಿರಲ್ವಾ? ಚೆಕ್ ಮಾಡ್ತಾರೆ. ಮತ್ತೆ ಅಂದ್ರೆ ನೀವು ಹೇಳ್ದಂಗೆ ಒಂಥರ ಟೈಡ್ಸ್ ತುಂಬಾ ಜಾಸ್ತಿ ಇದ್ದಾಗ ಕ್ಯಾನ್ಸಲ್ ಮಾಡ್ತಾರಾ, ಇಲ್ಲ ಅದು ಹೇಗೆ ನಡೆಯುತ್ತೆ? ಇಫ್ ಇಟ್ ಈಸ್ ಫುಲ್ಲಿ ಔಟ್ ಆಫ್ ಕಂಟ್ರೋಲ್, ಎಸ್ ಕ್ಯಾನ್ಸಲ್ ಮಾಡ್ತಾರೆ. ಬಟ್ ಯೂಶುವಲಿ ಇಟ್ ಈಸ್ ಮ್ಯಾನೇಜಬಲ್. ಓಕೆ, ಬಿಕಾಸ್ ದಿಸ್ ಇಸ್ ಒನ್ ಆಫ್ ದೋಸ್ ಸ್ಪೋರ್ಟ್ಸ್, ಬಿಕಾಸ್ ನೇಚರ್ ತುಂಬಾ ರೋಲ್ ಪ್ಲೇ and it changes whether nature weather keeps changing again because of global warming. It's very hard to predict weather as well. ಅಲ್ಲ, ನಿಮ್ಮ ಗೇಮ್ಗೂ ನೇಚರ್ ಸಪೋರ್ಟ್ ಮಾಡಬೇಕಲ್ವಾ? ಹೌದು. So I think nature has been supportive to you the whole time. Yeah. So nice, so wonderful. So stand up paddling ಅಲ್ಲಿ ಗಾಯಗಳಾಗುತ್ತಾ? ಆ ಗಾಯಗಳಿಗೆ ಟ್ರೀಟ್ಮೆಂಟ್ ಏನು? ಆಮೇಲೆ ನೀವು ಸಮುದ್ರಕ್ಕಿಂತ ಮುಂಚೆ ಹೋಗಬೇಕಾದ್ರೆ ಏನಾದರೂ ಪ್ರಿಕಾಷನ್ಸ್ ತೊಗೊಳ್ತೀರಾ? ಸೊ ಸೇಫ್ಟಿ ಮೆಷರ್ಸಿಂದ ಸ್ಟಾರ್ಟ್ ಮಾಡ್ತೇನೆ. ಸೊ ಸ್ಟ್ಯಾಂಡಪ್ ಪ್ಯಾಡ್ಲಿಂಗಲ್ಲಿ ನಾವು ಕಲಿಯುವಾಗ ಕೂಡ ನಮ್ಮದು ಸೇಫ್ಟಿ ಗೇರ್ಸ್ ಬಗ್ಗೆ ಹೇಳ್ತಾರೆ. ಸೊ ಅದಕ್ಕೆ ಲೆಗ್ ರೋಪ್ ಇಲ್ಲದ್ರೆ ಲೀಶ್ ಅಂತ ಹೇಳ್ತಾರೆ. ಇಟ್ಸ್ ಕೈಂಡ್ ಆಫ್ ಅ ರೋಪ್. ಅದು ನಮ್ಮದು ಕಾಲಿದ ಆ್ಯಂಕಲ್ ಮತ್ತು ಬೋರ್ಡ್ ಇದು ಟೇಲಿಗೆ ಅಟ್ಯಾಚ್ ಆಗಿರ್ತದೆ. ಸೊ ಸ್ಟ್ಯಾಂಡಪ್ ಪ್ಯಾಡ್ಲಿಂಗಲ್ಲಿ ಪಾರ್ಟ್ಸ್ ಹೇಳುವಾಗ ಸ್ಟ್ಯಾಂಡಪ್ ಪ್ಯಾಡ್ಲಿಂಗ್ ಫ್ರಂಟ್ ಇದು ನೋಸ್ ಅಂತ ಹೇಳ್ತಾರೆ, ಸ್ಟ್ಯಾಂಡಪ್ ಪ್ಯಾಡ್ ಇದು ಬ್ಯಾಕ್ ಸೈಡ್ ಬೋರ್ಡ್ಗೆ ಟೇಲ್ ಅಂತ ಹೇಳ್ತಾರೆ. ಸೊ ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಸೇಫ್ಟಿ. ಅಂದ್ರೆ ಫ್ರಂಟ್ ಇದು ಮೂಗು,
ಕೊನೆಯದು ಬಾಲ. ಹಾ ಹೌದು, ಓಕೆ. ಹಾಗೆ ಸೊ ಅದಕ್ಕೆ ಟೇಲ್ ಅಂತ ಹೇಳ್ತಾರೆ, ಅದು ರೋಪಿಗೆ. ಸೊ ದಟ್ ಈಸ್ ಅಟ್ಯಾಚ್ಡ್. ಸೊ ನಾವು ನೀರಲ್ಲಿ ಬೀಳುವಾಗ ಕೂಡ ಅದು ರೋಪ್ ಪುಲ್ ಮಾಡಿದ್ರೆ ಅದು ಬೋರ್ಡ್ ಹತ್ರ ಬರ್ತದೆ, ಅದ್ರ ಮೇಲೆ ಹೋಗ್ಬೋದು ಮತ್ತೆ ನಮ್ಗೆ. ಸೊ ಹಾಗೆ ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ಇಸ್ ಲೈಫ್ ಜಾಕೆಟ್. ಯೂಶ್ವಲಿ ನಮಗೆ ಕಾಂಪೀಟ್ ಮಾಡುವಾಗ ಕೂಡ ಕೊಡ್ತಾರೆ, ಬಟ್ ಇದು ನಮಗೆ ಸ್ವಿಮ್ಮಿಂಗ್ ಗೊತ್ತಿದ್ರೆ ಇದು ರೋಪ್ ಇದ್ರೆ ಇಟ್ಸ್ ಮೋರ್ ದೆನ್ ಇನಫ್. ಬಟ್ ಯೂಶ್ವಲಿ ಇಟ್ಸ್ ಬೆಸ್ಟ್ ಟು ವೇರ್ ದ ಲೈಫ್ ಜಾಕೆಟ್ ಆ್ಯಂಡ್ ದಿಸ್. ಸೊ ಇಸ್ ಅ ವೆರಿ ಇಂಪಾರ್ಟೆಂಟ್ ಸೇಫ್ಟಿ ಪ್ರೋಟೋಕಾಲ್ಸ್. ಸೊ ಇದು ಇದ್ರೆ ಇಂಜುರೀಸ್ ಜನರಲಿ ತುಂಬ ಕಮ್ಮಿ ಆಗುತ್ತೆ. ಆ್ಯಂಡ್ ಅದರ್ ಥಿಂಗ್ ಇಸ್ ನಾವು ಎಲ್ಲಿ ಟ್ರೈನಿಂಗ್ ಮಾಡ್ತೇವಲ್ಲ, ಸೊ ಅದ್ರದ್ದು ನೀರ್ ಬಗ್ಗೆ ನಮ್ಗೆ ಎಲ್ಲ ಇನ್ಫಾರ್ಮೇಶನ್ ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್. ಆ ದಿನದು ವೇವ್ ಕಂಡೀಷನ್ ಹೇಗಿದೆ, ವಿಂಡ್ ಕಂಡೀಷನ್ ಹೇಗಿದೆ, ಟೈಡ್ ಹೇಗಿದೆ, ಎಲ್ಲ ಇನ್ಫಾರ್ಮೇಶನ್ ನಮ್ಗೆ ಗೊತ್ತಿದ್ರೆ ಇಂಜುರೀಸ್ ತುಂಬ ಕಮ್ಮಿ ಆಗುತ್ತೆ. ಸೊ ದಟ್ ನಥಿಂಗ್ ಕ್ಯಾನ್ ಗೋ ರಾಂಗ್. ಫೋರ್ತ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಆಲ್ವೇಸ್ ಟೇಕ್ ಅ ಬಡಿ ವಿತ್ ಯು ಅಂತ ಹೇಳ್ತೇನೆ. ಸೊ ಯಾವಾಗ ಕೂಡ ಸಮುದ್ರದಲ್ಲಿ ಒಬ್ಬರೇ ಹೋಗ್ಬಾ ಟ್ರೈನಿಂಗ್ ಮಾಡಬಾರ್ದು. ಟೇಕ್ ಸಂಬಡಿ ವಿತ್ ಯು. ಸಂಬಡಿ ಕ್ಯಾನ್ ಬಿ ಆನ್ ದ ಬೀಚ್ ಕೂಡ. ಸೊ ದಟ್ ಇಫ್ ಸಮಥಿಂಗ್ ಹ್ಯಾಪನ್ಸ್ ಸಂಬಡಿ ದೇರ್ ಟು ಪ್ರೊಟೆಕ್ಟ್ ಯು ಅಂತ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಇಂಜುರೀಸ್, ಅಷ್ಟು ಇಂಜುರೀಸ್ ಆಗೋದಿಲ್ಲ. ಬಟ್ ಇಫ್ ದೆರ್ ಆರ್ ಸಮ್ ಇಂಜುರೀಸ್, ಸೊ ನಮ್ಮದು ಬೋರ್ಡ್ ರಾಕಿಗೆ ತಾಗಿ ನಮಗೆ ತಾಗ್ಬೋದು. ಸೊ ಇನ್ ಮೈ ಕೇಸ್ ನಾನು ಲೈಕ್ ಸ್ಟ್ಯಾಂಡಪ್ ಪ್ಯಾಡ್ಲಿಂಗ್ ಮಾಡುವಾಗ ಸರ್ಫಿಂಗ್ ಕೂಡ ಮಾಡ್ಬೋದು. ಇಟ್ಸ್ ಲೈಕ್ ಅ ಕಂಬೈನ್ ಸ್ಪೋರ್ಟ್. ಸೊ ನಾನು ಬಿದ್ದು ನನಗೆ ಹೊಟ್ಟೆ ಕಲ್ಲಿಗೆ ತಾಗಿತ್ತು. ಸೊ ಬಟ್ ಬಿಕಾಸ್ ಆಫ್ ಅಗೇನ್ ಐ ಟುಕ್ ಅ ಲಾಟ್ ಆಫ್ ಪ್ರಿಕಾಷನ್ಸ್ ಬಿಕಾಸ್ ನನಗೆ ಬೀಳುದು ಆ್ಯಂಗಲ್ ಗೊತ್ತಿತ್ತು. ಸೊ ಐ ಟ್ರೈ ಟು ಕವರ್ ಮೈ ಸೆಲ್ಫ್ ಆಸ್ ಮಚ್ ಎಸ್ ಪಾಸಿಬಲ್. ಆ್ಯಂಡ್ ಟಚ್ ವುಡ್ ನನಗೆ ತಲೆಗೆ ಅಂತ ಆಗಲಿಲ್ಲ. ಅಲ್ಲಿ ಬೀಳಕ್ಕೂ ಆ್ಯಂಗಲ್ ಇರುತ್ತೆ ಇದರಲ್ಲಿ. ಯಾ, ಇಟ್ಸ್ ಬೆಟರ್ ಟು ಆಲ್ವೇಸ್ ಕ್ರೌಚ್, ಬೆಂಡ್ ಅ ಲಾಟ್, ಕವರ್ your head and all of that. ಓಕೆ ಓಕೆ ಓಕೆ. ಅದನ್ನು ಹೇಳ್ಕೊಡ್ತೀರಾ ಅಂದ್ರೆ ನಿಮಗೆ ಹೇಳ್ಕೊಟ್ಟಿದ್ದಾರೆ ಬಿದ್ದಾಗ ಹೇಗೆ ಬೀಳ್ಬೇಕು ಅಂತ. ಅದೇ ಬಟ್ ಅಲೆಗಳು ಬರಬೇಕಾದ್ರೆ ಅದ್ರ ಫೋರ್ಸ್ ಇಂದ ಏನು ಏಟ್ ಆಗಲ್ಲ ಅಲ್ಲ? ಅಂದರೆ ಇಟ್ ಡಿಪೆಂಡ್ಸ್ ಆನ್ ಹೌ ಯು ಆರ್ ಟೇಕಿಂಗ್ ಇಟ್. ಸೊ ಅಲೆಗಲ್ ಫೋರ್ಸಲ್ಲಿ ನಮಗೆ ಸರ್ಫಿಂಗ್ ಚೆನ್ನಾಗೇ ಮಾಡ್ಬೋದು, ಬಟ್ ವೆನ್ ಯು ಆರ್ ಫಾಲಿಂಗ್ ಇಟ್ ಹಿಟ್ಸ್ ಹಾರ್ಡ್. ತುಂಬ ತಾಗಿ ಥರ ಆಡ್ತದೆ, ಒಂಥರ ಯು ಸ್ಟಕ್ ಇನ್ ಅ ವಾಷಿಂಗ್ ಮಿಷಿನ್ ಅಂತ ಹೇಳ್ಬೋದು. ನೀರ ಒಳಗಡೆ ಇಡ್ತಿರೋ 1 minute ಅಲ್ಲಿ ಅಂತ ಆಗ್ತದೆ. ಅಂದ್ರೆ ಉಪ್ಪು ನೀರು ಕುಡಿಬೇಕಾಗತ್ತಾ ಅವಾಗ? ಹೇಗಾಗತ್ತೆ ಅಂದ್ರೆ ಡಿಪೆಂಡ್ಸ್ ಆನ್ ದ ಸಿಚುವೇಶನ್. ತುಂಬಾ ಹೆದರಿಕೆ ಆದ್ರೆ ಉಪ್ಪು ನೀರು ಕುಡಿದು ಹೋಗ್ತದೆ. as we are more experienced, you have much control of your mouth ಅಂತ ಹೇಳ್ಬೋದು. ಅಂದ್ರೆ ನೀವು ಅಂದ್ರೆ ಯು ಕ್ಲೋಸ್ ಯುವರ್ ಮೌತ್, ಅವಾಗ ಬಾಯಿನ ಮುಚ್ಕೊಂಡು ಒಳಗಡೆನೆ ವಾಷಿಂಗ್ ಮಷೀನ್ ಅಲ್ಲಿ and try to stay calm ಅಂತ ಹೇಳ್ಬೋದು. Okay, I'm gonna come out of this, I'll stay calm. ಬಟ್ ಹೊಸದಾಗ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಭಯ ಅಂತ ಆಗುತ್ತೆ. ಇದೆಲ್ಲ ಆಗ್ತದೆ ಕಾಮನ್. ಓಕೆ, ಹೋಗ್ತಾ ಹೋಗ್ತಾ ನೀವು ಹೇಳ್ದಂಗೆ ಎಕ್ಸ್ಪೀರಿಯನ್ಸ್ ಜೊತೆಲಿ ಇಟ್ ಫೀಲ್ಸ್ ಬೆಟರ್. ಓಕೆ, ಸೊ ದಿಸ್ ಆರ್ ದ ಕೈಂಡ್ ಆಫ್ ದ ಪ್ರಿಕಾಷನರಿ ಥಿಂಗ್ಸ್. ಕರೆಕ್ಟ್. ಇವಾಗ ಸ್ಟ್ಯಾಂಡ್ ಅಪ್ ಪ್ಯಾಡ್ಲಿಂಗ್ ಅಂತ ಅಂದ್ರೆ ಇದು ಒಂದು ಹೊಸ ಆಟ, ಹೊಸ ಕ್ರೀಡೆ. ನಮ್ಮ ದೇಶದಲ್ಲಿ ಇದಕ್ಕೆ ಹೆಚ್ಚು ಆದ್ಯತೆ ಇಲ್ಲ. ನೋಬಡಿ ನೋಸ್ ಅಬೌಟ್ ಇಟ್ ಮಚ್. ಅದರಲ್ಲಿ ನೀವು ಇದೇ ಸ್ಪೋರ್ಟ್ ಅಲ್ಲಿ ಹೇಗೆ ಸಾಧನೆ ಮಾಡಿದ್ರಿ? ದಿಸ್ ಸ್ಪೋರ್ಟ್ ಇಸ್ ಲೈಕ್ ಒರಿಜಿನೇಟೆಡ್ ಇನ್ ಇಂಡಿಯಾ ಅರೌಂಡ್ ದ ಅರ್ಲಿ 2000 ಅಂತ ಹೇಳ್ಬೋದು. ಸ್ಟ್ಯಾಂಡ್ ಅಪ್ ಪ್ಯಾಡ್ಲಿಂಗ್. ಓಕೆ, ಸೊ ಇಟ್ಸ್ ಬೀನ್ ದೇರ್ ಫ್ರಮ್ ಸೋ ಲಾಂಗ್. ಬಟ್ ದ ಥಿಂಗ್ ಇಸ್, ಈಗ ಕಾಂಪಿಟೇಷನ್ ಎಲ್ಲ ಸ್ಟಾರ್ಟ್ ಆದ್ಮೇಲೆ ಇಟ್ಸ್ ಗಾಟ್ ಬೆಟರ್. Okay. And again, as a girl, doing a very niche sport, which is a new sport in the country, was very hard. And ನಾನು ಇದು ಸ್ಪೋರ್ಟ್ ಮಾಡುವಾಗ ನನಗೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಅಂತ ಇರಲಿಲ್ಲ, ಬಿಕಾಸ್ ನನಗೆ ಸ್ಪೋರ್ಟ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ಐ ಫೀಲ್ ಮೋಸ್ಟ್ ಆಫ್ ದ ಟೈಮ್ ನನಗೆ ಇಷ್ಟು ರೆಕಗ್ನಿಷನ್ ಸಿಕ್ಕಿದೆ ಇಂಟರ್ನ್ಯಾಷನಲಿ ಆ್ಯಂಡ್ ಫ್ರಮ್ ಇಂಡಿಯಾ ಇಸ್ ಬಿಕಾಸ್ ಆಫ್ ದ ಪರ್ಫಾರ್ಮೆನ್ಸ್. ಐ ಕ್ಯಾನ್ ಆಲ್ವೇಸ್ ಸೇ, ಬಿಕಾಸ್ ವೆನ್ ಯು ಆರ್ ಸೋ ಗುಡ್ ಎಟ್ ವಾಟ್ ಯು ಆರ್ ಡೂಯಿಂಗ್, no kind of bad things can stop you. Correct, because as a sports person you know what are the challenges you face from the society and all the other factors, but when you're so good at what you're doing, and I feel nothing can stop you. So bari you're saying purely ni merit melene, because ನೀವು ಅಷ್ಟು ಚೆನ್ನಾಗಿ ಆ ಕ್ರೀಡೆಯಲ್ಲಿ ನೀವು ಭಾಗವಹಿಸಿ ಗೆದ್ದು ಬರ್ತಾ ಇದ್ರೆ ದಟ್ ಟುಕ್ ಯು ಫಾರ್ವರ್ಡ್. that took me forward, ನಥಿಂಗ್ ಎಲ್ಸ್. ಅಂದ್ರೆ ಅದರಲ್ಲಿ ಫೆಸಿಲಿಟೀಸ್ ಇರಲಿಲ್ಲ, ಇನ್ನಷ್ಟು ಮಿಕ್ಕಿದೇನು ನೀವು ಹೇಳ್ದಂಗೆ ಇವಾಗ ಕ್ರಿಕೆಟ್ ಅಂತ ಅಂದ್ರೆ ತುಂಬಾ ಫೆಸಿಲಿಟೀಸ್ ಇರುತ್ತೆ, ಆ ಥರ ಇಲ್ಲದೆ ಹೋದ್ರು, ಹೆಚ್ಚು ಅದ್ರ ಬಗ್ಗೆ ಪಾಪ್ಯುಲಾರಿಟಿ ಇಲ್ಲದೆ ಹೋದ್ರು, ಜಸ್ಟ್ ಬೀಯಿಂಗ್ ಫೋಕಸ್ಡ್ ಅಂಡ್ ಜಸ್ಟ್ ಕಮಿಟೆಡ್ ಅಂಡ್ ಯು ಪ್ರೂವಿಂಗ್ ಯುವರ್ ವರ್ತ್. I wouldn't say that I didn't get the facilities I needed, because the sport is new in the country. The federation was forming in the country. They did their best is what I can always say. I'm always very grateful for whatever they've given me and the mentoring I've got from them. But again, because it's a new sport, even they were learning a lot of things, and we as athletes were learning a lot of things. And I feel for that time frame, whatever we have received from them was very good too. So nice. I wouldn't say any bad about that anta helbodu. But again,
for the future, I think everybody is working hard so that the athletes who are coming up, they get more better facilities. I think everybody is having that goal, and I feel the sport is in a good hand. ನಿಮ್ಗೆ ಅವಾಗಲೇ ಆಕ್ಚುಲಿ 15 years ಆಗಿದೆ, ಆಲ್ಮೋಸ್ಟ್ 15 years. Yeah. 9 years to now. Yeah. ಸೊ ಆ 15 years ಅಲ್ಲಿ ಏನ್ ಬದಲಾವಣೆ ಎಷ್ಟಾಗಿದೆ ಅಂತ ಇದ್ರಲ್ಲಿ? So much, ಹೌದಾ? yeah. ಎಷ್ಟು ಗ್ರೋತ್ ಆಗಿದೆ ಇದರಲ್ಲಿ? ತುಂಬ ಗ್ರೋಕ್. ಲೈಕ್ ನಾನು ಮುಂಚೆ ಸ್ಕೂಲಲ್ಲಿ ಸರ್ಫಿಂಗ್ ಸ್ಟ್ಯಾಂಡ್ ಅಪ್ ಪ್ಯಾಡ್ಲಿಂಗ್ ಅಂತ ಹೇಳುವಾಗ ಯಾರಿಗೂ ಗೊತ್ತಿರಲಿಲ್ಲ. ಲೈಕ್ ಸ್ಕೂಲಲ್ಲಿ ಹೇಳ್ತಿದ್ದೆ ನಾನು ಸರ್ಫಿಂಗ್ ಹೋಗಿದ್ದೆ ಸಮ್ಮರ್ ವೆಕೇಶನಲ್ಲಿ, ಆ್ಯಂಡ್ ಪೀಪಲ್ ಹ್ಯಾಡ್ ನೋ ಐಡಿಯಾ ಅಬೌಟ್ ದಿಸ್. Okay. ಬಟ್ ನಾವು there's a huge change. There are a lot of people going surfing as their vacation ಅಂತ ಹೇಳ್ಬೋದು. A lot of people, yeah, in Actually, India. first time I am hearing it. People are going surfing. Yeah. It's a very beautiful change actually. Yeah, it's a beautiful change. ಹೌದು. And I feel like it's a good habit to pick up because ನಮಗೆ ಸರ್ಫಿಂಗ್ ಸ್ಟ್ಯಾಂಡ್ ಅಪ್ ಪ್ಯಾಡ್ಲಿಂಗ್ ಎಲ್ಲ ಗೊತ್ತಿದ್ರೆ more confident in the water. ಹೌದು ಹೌದು, ಭಯ ಕಡಿಮೆ ಆಗುತ್ತೆ. Yeah, and more than everything, you learn to respect the nature. You learn that ನಾವು ಸಮುದ್ರನ ಪೊಲ್ಯೂಟ್ ಮಾಡಬಾರ್ದು. See, these are things you learn as an athlete, you know. ಕನೆಕ್ಟ್ ಜಾಸ್ತಿ ಮಾಡ್ತೀವಲ್ಲ ಅವಾಗ ವಿತ್ ದಟ್ ನೇಚರ್. ಐ ಥಿಂಕ್ ಆಲ್ಸೋ ನೀವು ಹೇಳ್ದಂಗೆ ಸ್ಪೋರ್ಟ್ಸ್ ಅಲ್ಲಿ ಇನ್ವಾಲ್ವ್ ಆದಾಗ ಸಮುದ್ರ ಜೊತೆಲಿ ಎಸ್ಪೆಷಲಿ ಒಂದು ರಿಲ್ಯಾಕ್ಸೇಷನ್, ಇವಾಗ ತುಂಬಾ ನಾವು ಮಾತಾಡ್ತೀವಿ ಮಾನಸಿಕವಾಗಿ ತುಂಬಾ ಇಶ್ಯೂಸ್ ಇದೆ ಅಂತ ಎಲ್ಲ. ಸೊ ಐ ಥಿಂಕ್ ಇಟ್ ಹೆಲ್ಪ್ಸ್ ಟು ಕಾಮ್ ಯುವರ್ ಮೈಂಡ್ ಆಲ್ಸೋ. ನಿಮ್ಮ ಮನಸ್ಸಿಗೆ ಒಂದು ನೆಮ್ಮದಿ ಶಾಂತಿ ಕೊಡಕ್ಕೆ. ಇಸ್ ದಟ್ ಲೈಕ್ ಪೀಪಲ್ ಕಮ್ ಫಾರ್ ದಟ್ ಆಲ್ಸೋ? ಅದಕ್ಕೋಸ್ಕರ ಬರ್ತಾರ ಜನರು? Yeah, people, I feel like surfing is like, you know, they find it as like an escape, you know. I find it too sometimes because when life is too hard, ಒಂದು ಸರ್ಫಿಂಗ್ ಸೆಷನ್ ಹೋಗಿ ಬಂದ್ರೆ ಚೆನ್ನಾಗಿ ಕೆಲಸ ಮಾಡ್ಬೋದು ಇವತ್ತು. Yeah.